ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬಸಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಲಾಯಿತು. ನಂತರ ಮಾತನಾಡಿದಂಥ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು, ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹದಗೆಟ್ಟಿದ್ದು, ನನ್ನ ಗಮನಕ್ಕೆ ಬಂದ ತಕ್ಷಣದಿಂದ ಪ್ರತಿ ಗ್ರಾಮಕ್ಕೂ ಕೂಡ ಮುಖ್ಯ ರಸ್ತೆಯನ್ನ ಸ್ಪಂದಿಸುವಂತಹ ಎಲ್ಲಾ ರಸ್ತೆಗಳ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದೇನೆ. ದೇಹಕ್ಕೆ ನರನಾಡಿಗಳ ವ್ಯವಸ್ಥೆ ಎಷ್ಟು ಮುಖ್ಯವೋ ಹಾಗೆ ದೇಶದ ಅಭಿವೃದ್ಧಿಗಾಗಿ ಗ್ರಾಮೀಣ ಪ್ರದೇಶದ ರಸ್ತೆಗಳು ಅಷ್ಟೇ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಗ್ರಾಮೀಣ ಪ್ರದೇಶದ ರಸ್ತೆಗಳು ಅಭಿವೃದ್ಧಿ ಆದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಸಾರಿಗೆ, ಶಿಕ್ಷಣ, ವಾಣಿಜ್ಯ, ಇತರೆ ಕಾರ್ಯಗಳಿಗೆ ರಸ್ತೆಗಳು ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗಾಗಿ ರಸ್ತೆಗಳ ಪ್ರಾಮುಖ್ಯತೆ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಶಿಕ್ಷಣ, ಮೂಲಸೌಕರ್ಯ ಹೆಚ್ಚಿನ ಮಹತ್ವವನ್ನು ಕೊಡುತ್ತೇನೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಧ್ಯೇಯ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಎನ್ವೈ ಅಭಿಮಾನಿ ಬಳಗ, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಅಣ್ಣನ ಸ್ವರೂಪದಲ್ಲಿ ಇರ್ತಕ್ಕಂಥ ಇವತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಕಿವಿಗೊಟ್ಟು ತನುಮನಧನವನ್ನು ಅರ್ಪಿಸಿ ರಾಂಪುರದ ರಸ್ತೆಗಳ ಅಭಿವೃದ್ಧಿ ಆಗಿರಲಿ, ವಿದ್ಯುತ್ ದೀಪಗಳ ಅಭಿವೃದ್ಧಿಗಳಾಗಿರಲಿ, ಪ್ರತಿಯೊಂದು ವಿಚಾರದಲ್ಲೂ ಕುಡಿಯೋ ನೀರಿಂದು, ಮನೆಗಳದು, ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಅಭಿವೃದ್ಧಿ ಕಾರ್ಯ ಕೈಗೊಳ್ತಾ ಇದ್ದಾರೆ. ಇಂಥ ಒಂದು ಶಾಸಕರನ್ನ, ಅಭಿವೃದ್ಧಿ ಪರ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥ ನಮ್ಮ ಶಾಸಕರನ್ನ ನಾವು ಉತ್ಪೂರ್ವಕವಾಗಿ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸ್ತಾ, ಈಗ ಮೊನ್ನೆ ಹೋದ ವಾರ ತಾನೇ ಸುಮಾರು 3.5 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಒಂದು ವಾಲ್ಮೀಕಿ ಭವನಕ್ಕೂ ಸಹ ಈ ಉಚ್ಚಮಲ್ಲೇಶ್ವರ ದೇವಸ್ಥಾನದ ಹತ್ರ ಭೂಮಿ ಪೂಜೆ ನೆರವೇರಿಸಿರ್ತಾರೆ. ಅದು ಕೆಲವೇ ದಿನಗಳಲ್ಲಿ ನಮ್ಮ ಅನುಕೂಲಕ್ಕಾಗಿ ಉದ್ಘಾಟನೆ ಆಗಲಿದೆ. ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಈ ಸರಿ ಶಾಸಕರು ಮಾಡ್ತಾ ಇದ್ದಾರೆ. ನಾವಂತೂ ಈ ರಸ್ತೆಯಲ್ಲಿ ಯಾವಾಗಲೂ ಓಡಾಡಬೇಕಾದ್ರೆ ಅತಿ ಹೆಚ್ಚಾಗಿರ್ತಕ್ಕಂಥ ವಾಹನಗಳ ದಟ್ಟಣೆ, ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಬರ್ತಕ್ಕಂಥ ಮಕ್ಕಳು ಈ ದಾರಿಯಲ್ಲಿ ಭಾಳ ಹೋಗ್ತಾ ಇದ್ದಾರೆ. ದಯಮಾಡಿ ಒಂದು ರಸ್ತೆ ಅಗಲೀಕರಣ ಆಗಬೇಕು, ವಿದ್ಯುದೀಕರಣ ಆಗಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವ್ರ ತಕ್ಷಣವೇ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆಸ್ಬಿಟ್ಟು ಈ ರೋಡ್ ಸರ್ವೆ ಮಾಡಿಸಿ ಅಗಲೀಕರಣ ಕಾರ್ಯಕ್ರಮವನ್ನು ಅವತ್ತೇ ಚಾಲನೆ ಮಾಡಿದರು. ಹಂತ ಹಂತವಾಗಿ ಇನ್ನೂ ಈ ರಸ್ತೆಯನ್ನು ಮುಂದುವರೆದಂತೆ ಹೈವೇವರೆಗೂ ಅಗಲೀಕರಣ ಹಾಗೂ ವಿದ್ಯುದೀಕರಣ ಮಾಡ್ತಕ್ಕಂಥ ಒಂದು ಯೋಜನೆ ಅಣ್ಣವ್ರ ಮನಸ್ಸಿನಲ್ಲಿದೆ. ಹೀಗಾಗಿ ಬಂದಿರತಕ್ಕಂಥ ಎಲ್ಲರೂ ಮತ್ತೊಮ್ಮೆ ಅವರಿಗೆ ತುಂಬ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.